ಪಾಸಿಟಿವ್ ನೆಗೆಟಿವ್, ನೆಗೆಟಿವ್ ಆಕ್ಸಿಜನ್ನು, ಪಾಸಿಟಿವ್ ಹೈಡ್ರೋಜನ್. ಧನಾತ್ಮಕತೆ ಋಣಾತ್ಮಕತೆ ಬಿಡಿಸಿಕೊಂಡಿರೋ ಪೋಲಾರ್ ಮಾಲಿಕ್ಯೂಲ್, ಧ್ರುವೀಕರಣ ಹೊಂದಿರೋ ಮಾಲಿಕ್ಯೂಲು. ಪ್ಲಾಸ್ಟಿಕ್ ಕರಗದೇ ಇದ್ರೂ ಕೆಲವು ನ್ಯಾನೋ ಪಾರ್ಟಿಕಲ್ಸನ್ನು ತನ್ನದಾಗಿರಿಸ್ಕೊಳ್ಳುತ್ತೆ ನೀರು. ಸೊ ಈ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ನೀರನ್ನು ಕೊಡೋಕ್ಕೆ ಶುರು ಮಾಡಿದ ಮೇಲೆ ಎಲ್ಲರಿಗೂ ಕೂದಲು ಶುರುವಾಗಿರೋದು. ಸೊ 50 ವರ್ಷ ಹಿಂದೆ ಬೇರೆ ದೇಶಗಳಲ್ಲಿ 20 ವರ್ಷ ಹಿಂದೆಯಿಂದ ನಾವು ಈ ಪ್ಲಾಸ್ಟಿಕ್ ನೀರನ್ನು ಕುಡಿಯೋಕ್ಕೆ ಶುರು ಮಾಡಿದ್ದೀವಿ. ನಮ್ಮ ದೇಶದಲ್ಲಿ ಎಲ್ಲರಿಗೂ ಕೂದಲು ಉದುರೋಕ್ಕೆ ಶುರುವಾಯಿತು, ಹೆಣ್ಮಕ್ಳಿಗೂ ಕೂದಲು ಉದುರೋಕ್ಕೆ ಶುರುವಾಯಿತು. ನೋ ಪ್ರಾಬ್ಲಮ್, ಇದು ಥೈರಾಯ್ಡ್ ಪ್ರಾಬ್ಲಮ್ ಆಗಿದೆ ಅಂತ ಡಾಕ್ಟರ್ಗಳು ಥೈರಾಯ್ಡ್ ಟ್ಯಾಬ್ಲೆಟ್ ಕೊಡೋಕ್ಕೆ ಶುರು ಮಾಡ್ತಾರೆ. ಎಷ್ಟು ದಿವಸ? ಲೈಫ್ ಲಾಂಗ್. ಮಾಡಬೇಕಾಗಿದ್ದಿಷ್ಟೇ, ನಾವು ಔಷಧಿಗಳೇನು ಬೇಕಾಗಿರಲಿಲ್ಲ. ಇದು ಇವತ್ತಿಗೂ ಥೈರಾಯ್ಡ್ ಪ್ರಾಬ್ಲಮ್ ಇರೋ ಹೆಂಗಸರು ಅಥವಾ ಗಂಡಸರು ಮಾಡಬೇಕಾಗಿದ್ದಿಷ್ಟೇ. ಈ ಪ್ಲಾಸ್ಟಿಕ್ ನೀರು, ಪ್ಲಾಸ್ಟಿಕ್ ಹಾಲು, ಪ್ಲಾಸ್ಟಿಕ್ ಎಣ್ಣೆ, ಈ ಗೋಧಿಯಿಂದ ಇನ್ನೊಂದು ತೊಂದರೆ ಇದೆ. ಈ ಥರ ಗೋಧಿನ ಬೆಳೆಸ್ತೀವಿ ದೊಡ್ಡ ದೊಡ್ಡ ಮಟ್ಟದಲ್ಲಿ, ಅದರಲ್ಲಿ ಗ್ಲೂಟೆನ್ ಅಂತ ಒಂದು ಪ್ರೋಟೀನ್ ಇದೆ. ಅದರಿಂದ ನೀವೆಲ್ಲರೂ ಚಪಾತಿ ಮಾಡ್ಕೊಳ್ಳೋದಕ್ಕಾಗೋದು. ಆ ಪ್ರೋಟೀನ್ ಇಲ್ಲ ಅಂದರೆ ನಾವು ಚಪಾತಿ ಮಾಡೋಕ್ಕಾಗೋದಿಲ್ಲ. ಜೋಳದ ರೊಟ್ಟಿ ಥರ ತಟ್ಕೋಬೇಕಾಗ್ತಾ ಇತ್ತು. ಜೋಳದಲ್ಲಿ ಆ ಪ್ರೋಟೀನ್ ಇಲ್ಲ, ನವಣೆಯಲ್ಲಿ ಆ ಪ್ರೋಟೀನ್ ಇಲ್ಲ, ಆ ತಟ್ಕೊಳಕ್ಕಾಗೋದೇ ಚಪಾತಿ. ಸೊ ಡಾಕ್ಟರ್ ಹತ್ರ ಹೋದ್ರೆ ಏನು ಹೇಳ್ತಾರೆ? ಡಯಾಬಿಟಿಸ್ ಬಂದಿದೆಯಾ? ಚಪಾತಿ ತಿನ್ನು. ದಪ್ಪ ಆಗಿದೆಯಾ? ಚಪಾತಿ ತಿನ್ನು. ಏನಾದರೂ ಒಂದು ಚಪಾತಿ ತಿನ್ನು. ಚಪಾತಿ ತಿನ್ನೋದಾದರೆ ನಾರ್ತಲ್ಲಿ ಡಯಾಬಿಟಿಸ್ ಇರಬಾರ್ದಲ್ವ? ನ್ಯೂಜಿಲ್ಯಾಂಡಲ್ಲಿ ಬರೀ ಗೋಧಿ ತಿಂತಾರೆ, ಅವ್ರಿಗೆ ಯಾಕೆ ಡಯಾಬಿಟಿಸ್? ನಮಗಿಂತ ಹೆಚ್ಚಾಗಿ ಡಯಾಬಿಟಿಸ್. ಏನು ಡಾಕ್ಟರ್ ಹೇಳ್ತಾ ಇದ್ದಾರೆ ನಿಮಗೆ? ಆ ಗೋಧಿಯಲ್ಲಿ ಇರೋ ಪ್ರೋಟೀನು ಸಣ್ಣ ಕರಳಿಗೆ ಹೋಗಿ ಅಂಟ್ಕೊಳ್ಳೋಕೆ ಶುರು ಮಾಡಿದರೆ ಸೂಕ್ಷ್ಮ ಪೋಷಕಾಂಶಗಳು ಸೆಲೀನಿಯಮು, ಜಿಂಕು, ಕಾಪರು ಹೀರ್ಕೊಳ್ಳೋಕ್ಕಾಗೋದಿಲ್ಲ ನಿಮಗೆ. ನಿಮ್ಮ ಕೂದಲು ಕೂಡ ಸಮೇತ ಉದುರೋಕೆ ಶುರುವಾಗುತ್ತೆ. ಓ ನೋ ಪ್ರಾಬ್ಲಮ್, ಬನ್ನಿ ನಾವು ಚುಚ್ತೀವಿ. ಬಿಫೋರ್ ಆಫ್ಟರ್ ಅಂತ ಈ ಡಾಕ್ಟರ್ಗಳು ರೆಡಿ ಮಾಡ್ತಾ ಇದ್ದಾರೆ. ಕೂದಲು ದೇವರು ಕೊಟ್ಟಿರೋದೇ ಉದುರ್ತಾ ಇದೆ, ಇವನು ಚುಚ್ಚಿರೋದು ಹೂವು ಅಲ್ಲೇ ನಿಲ್ಲುತ್ತಾ? 6 ತಿಂಗಳು ಹೋಗಿದೆ ಡಾಕ್ಟರ್, ಮತ್ತೆ ಬನ್ನಿ, ನೋ ಪ್ರಾಬ್ಲಮ್, ಮತ್ತೆ ಚುಚ್ತೇವೆ, 60,000 ತಗೊಂಡ್ಬನ್ನಿ. ಅಂದ್ರೆ ನೋಡ್ರಿ, ಕಾರಣನ ಹುಡುಕೋದನ್ನ ಬಿಟ್ಟು ಮೇಲ್ಮೇಲೆ ಫಿಕ್ಸ್ ಮಾಡ್ತೀವಿ ಅಂತ ಶುರು ಮಾಡ್ತಾರೆ. ಇನ್ ದ ನೇಮ್ ಆಫ್ ಟೆಕ್ನಾಲಜಿ, ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಡೆವಲಪ್ಮೆಂಟ್. ಇಲ್ಲಿ ಮೋಸ ಆಗ್ತಾ ಇರೋದು ನಮಗೆ ಈ ಪಾಶ್ಚಾತ್ಯೀಕರಣ. ಈ ಪಾಶ್ಚಾತ್ಯ ವಿಜ್ಞಾನಿಗಳು ಹೇಳಿದ್ದಾರೆ ಅಂತ ಮೊನ್ನೆ ನಾವು 1995 ಈ ಕಳ್ಳರು ಅನ್ನೋ ಪದ ಬಳಸಬೇಕೋ ಬಳಸಬಾರ್ದು, ಬಟ್ ಇಟ್ ಈಸ್ ವರ್ಸ್ ದ್ಯಾನ್ ದಟ್ ಆಕ್ಚುಲಿ. ಇದ್ದಕ್ಕಿದ್ದಂಗೆ ಕಳ್ಳೆಕಾಯಿ ಎಣ್ಣೆ ಕುಡಿದ್ರೆ ನಿಮಗೆ ನರಗಳ ದೌರ್ಬಲ್ಯ ಬರುತ್ತೆ. ಯಾಕಂದ್ರೆ ಅದರಲ್ಲಿ ಅಫ್ಲೋಟಾಕ್ಸಿನ್ಸ್ ಬರುತ್ತೆ, ಯಾವುದೋ ಫಂಗಸ್ ಇಂದ ಬರ್ತಾ ಇದೆ. ಕೊಬ್ಬರಿಕಾಯಿ ಚಟ್ನಿ ತಿಂದ್ರೆ ನಿಮಗೆ ಕೊಲೆಸ್ಟ್ರಾಲ್ ಬರುತ್ತೆ. ಕೊಬ್ಬರಿ ಹಾಲಲ್ಲಿ, ಕೊಬ್ಬರಿಕಾಯಲ್ಲಿ ದುರ್ಬಿಣಿ ಇಟ್ಟು ಹುಡುಕಿದ್ರು ಕೊಲೆಸ್ಟ್ರಾಲ್ ಇಲ್ಲ. ಮೊಟ್ಟೆ ತಿಂದರೆ ಕೊಲೆಸ್ಟ್ರಾಲ್ ಬರಲ್ಲ, ಮಾಂಸ ತಿಂದರೆ ಕೊಲೆಸ್ಟ್ರಾಲ್ ಬರಲ್ಲ, ಕೋಳಿ ತಿಂದರೆ ಕೊಲೆಸ್ಟ್ರಾಲ್ ಬರೋದಿಲ್ಲ. ಇರೋ ಕೊಲೆಸ್ಟ್ರಾಲ್ ಎಲ್ಲ ಇದರಲ್ಲೇ ಇರೋದು. ಆದರೆ ಮೊಟ್ಟೆ ತಿಂದರೆ ನಿಮಗೆ ಪ್ರೋಟೀನ್ ಸಿಗುತ್ತೆ, ತುಂಬಾ ಒಳ್ಳೆಯದು, ತಿನ್ರಿ ಅಂತ ಹೇಳ್ತಾರೆ. ಆ ಕೋಳಿಗೆ ಆ ಮೊಟ್ಟೆ ಯಾವಾಗ ಇಡ್ತಾ ಇದ್ದೀನಿ, ಹೆಂಗಿಡ್ತಾ ಇದ್ದೀನಿ ಅಂತಾನು ಗೊತ್ತಿಲ್ಲ. ಒಂದು ಇಂಜೆಕ್ಷನ್ ಚುಚ್ತಾರೆ, ಒಂದು ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ, ಪುಟುಕು ಅಂತ ಮೊಟ್ಟೆಗಳು ಬರ್ತವೆ. ಅದನ್ನು ತಂದು ನಮ್ಮ ಮಕ್ಕಳ ಬಾಯಿಗೆ ಹಾಕಿದ್ರೆ ನಮ್ಮ ಮಕ್ಕಳ ಹಾರ್ಟ್ಗಳಲ್ಲಿ ಬ್ಲಾಕ್ ಆದರೆ ನೋ ಪ್ರಾಬ್ಲಮ್, ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಆ ಕೊಬ್ಬನ್ನ ಕರಗಿಸ್ತೀವಿ, ಆ ಕೊಬ್ಬನ್ನ ತಿಳಿ ಮಾಡ್ತೀವಿ, ನಿಮ್ಮ ನರಗಳನ್ನ ಅಗಲ ಮಾಡ್ತೀವಿ, ಟ್ಯಾಬ್ಲೆಟ್ಸ್ ತಗೊಳ್ಳಿ. ಎಷ್ಟು ದಿವಸ ಡಾಕ್ಟ್ರೇ? ಲೈಫ್ ಲಾಂಗ್ ಓಡಾಡ್ತಾರೆ. ನಾವು ಮಾಡಬೇಕಾಗಿದ್ದೇನೋ ಆ ಮೊಟ್ಟೆ ನಮ್ಮ ಬಾಯಿಗೆ ಹಾಕೊಳ್ಳದೆ ಇದ್ರೆ ನಮ್ಮ ರಕ್ತನಾಳಗಳಲ್ಲಿ ಕೊಬ್ಬು ಸೇರ್ಕೊಳ್ಳೋದಿಲ್ಲ ಅಂತ ಯಾರಿಗೂ ತಲೆಗೆ ಬರ್ತಾ ಇಲ್ಲ. ಗವರ್ನಮೆಂಟ್ ಸ್ಕೀಮ್ ಮಾಡಿ, ಸ್ಕ್ಯಾಮ್ ಮಾಡಿ ಮಕ್ಕಳ ಬಾಯಿಗೆ ಮೊಟ್ಟೆಗಳನ್ನು ತುರುಕ್ತಾ ಇದೆ. ಇದಕ್ಕೆಲ್ಲ ಕಾರಣ ಈ ಶುಗರ್. ಟನ್ಗಟ್ಲೆ ಶುಗರ್ ರೆಡಿ ಮಾಡ್ತಾ ಇದ್ವಿ. ಟನ್ಗಟ್ಲೆ ಈ ಮೈದಾ ಹಿಟ್ಟನ್ನು ರೆಡಿ ಮಾಡ್ತಾ ಇದ್ದೀವಿ. ನಮ್ಮ ಅಮೆರಿಕ, ನಮ್ಮ ಯುರೋಪ್ ಅಂತ ನಾವು ಹೋಗಿ ಸೆಟ್ಲ್ ಆದರೆ ವಾಪಸ್ ಬರೋದೇ ಇಲ್ಲ ನಾವು.
ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ದಿವಸಕ್ಕೆ ಒಬ್ಬೊಬ್ಬರು 1 kg ಮಾಂಸ ತಿಂದ್ರೆ ಅರ್ಧ kg ತಿನ್ನಬಾರದ ಮಾಂಸವನ್ನ ಬಿಸಾಕಕ್ಕೆ ಇಷ್ಟ ಇಲ್ಲದೆ ಈ ಕಂಪನಿಗಳು ದೊಡ್ಡ ದೊಡ್ಡ ಬಾಂಡ್ಗಳಲ್ಲಿ ಹಾಕಿ ಕುದಿಸ್ದಾಗ ಮೇಲೆ ತೇಲಿ ಬರುತ್ತೆ ಕೊಬ್ಬು. ಆ ಕೊಬ್ಬೆ ನಿಮ್ಮ ಡಾಲ್ಡಾ ಟನ್ಗಟ್ಲೆ ಮತ್ತೆ ನಮ್ಮ ದೇಶಕ್ಕೆ ಕಳಿಸ್ತಾರೆ. ಈಗ ಗೊತ್ತಾಗ್ತಾ ಇಲ್ಲ, ಟನ್ಗಟ್ಲೆ ಶುಗರ್ ಇದೆ, ಟನ್ಗಟ್ಲೆ ಮೈದಾ ಹಿಟ್ಟಿದೆ, ಟನ್ಗಟ್ಲೆ ಕೊಬ್ಬಿದೆ. ಏನ್ ಮಾಡೋಣ? ಬೇಕರಿಗಳನ್ನು ಮಾಡೋಣ. ನೋಡಿ, ಲೋ ಅಂಡ್ ಬಿಹೋಲ್ಡ್ ವಿದಿನ್ 10 years ಪ್ರತಿಯೊಂದು ಮೂಲೆ ಗ್ರಾಮಗಳಲ್ಲೂ 10 ಬೇಕರಿಗಳೇ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಷ್ಟು ಮಟ್ಟಕ್ಕೆ ಅಂದ್ರೆ CFTR ಅಲ್ಲಿ ಬೇಕರಿ ಡಿಪಾರ್ಟ್ಮೆಂಟ್ ವಿಜ್ಞಾನಿಗಳನ್ನು ಹುಟ್ಟಿಸಿಬಿಟ್ಟಿದ್ದಾರೆ. ಕಂಪನಿ ಏನು ಬೇಕರಿ ಹೇಳ್ಕೊಡೋ ವಿಜ್ಞಾನಿಗಳು ಶುರುವಾಗಿದ್ದಾರೆ. ಬೇಕಿಂಗ್ ಟೆಕ್ನಾಲಜಿ ಅಂತ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು. ಆ ಬೇಕರಿಗಳಲ್ಲಿ ಇದ್ದಿದ್ದು ಏನು, ಈ ಅಲ್ಪ ಸ್ವಲ್ಪ ಮೈದಾ ಹಿಟ್ಟು, ಸಕ್ಕರೆ, ಡಾಲ್ಡಾ. ಇದು ಸಾಲದು ಅಂತ ಒಂದಿಷ್ಟು ಕೊಳ್ತಿರೋ ಮೊಟ್ಟೆಗಳು, ಇನ್ನೂ ಸಾಲದು ಅಂತ ಅಲ್ಲಿ ಇಲ್ಲಿ ಬರ್ತಾ ಇರತಕ್ಕಂಥ ಇಲಿಗಳ ಗೊದ್ದೆಗಳು, ಇನ್ನೂ ಸಾಲದು ಅಂತ ಚಾಕ್ಲೇಟ್ ರೆಡಿ ಮಾಡುವಾಗ ಜಿರಳೆಗಳು ತುಂಬಿಸಿ ಬೇಕರಿಗಳನ್ನು ರೆಡಿ ಮಾಡಿ ಪ್ರತಿ ದಿವಸ ಟನ್ಗಟ್ಲೆ ಮಾರಾಟ ಮಾಡಿದ ಮೇಲೆ ನಮ್ಮೆಲ್ಲರಿಗೂ ಬರತಕ್ಕದ್ದು ಶುಗರ್ ಕಾಯಿಲೆ ಅಂತ ಯಾವ ಡಾಕ್ಟರು ನಿಮಗೆ ಹೇಳ್ತಾ ಇಲ್ಲ. BP ಬರ್ತಾ ಇದೆ. ಸಕ್ಕರೆ ಹೆಚ್ಚಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ಯಾ ಹೇಮಾವತಿ, ಇನ್ನೊಂದು 2 ಗುಲಾಬ್ ಜಾಮೂನ್ ತಗೊಂಡು ಬಾ ಅಂದ್ರೆ ಸಲೀಸಾಗಿ ತಿನ್ನಕ್ಕಾಗೋದು ಸಕ್ಕರೆನ ಉಪ್ಪ. ಆದ್ರೆ ಈ ಡಾಕ್ಟರ್ಗಳು ಏನ್ ಹೇಳ್ತಾ ಇದ್ದಾರೆ, ಈ ಸಕ್ಕರೆ ನಮ್ಮ ಬಾಯಿಗೆ ಹೋಗ್ತಾ ಇದೆ ಬೆಳಗ್ಗೆಯಿಂದ ರಾತ್ರಿ ತನಕ. ಅದು ಎಷ್ಟು ಹೋಗ್ತಾ ಇದೆ ಅಂದ್ರೆ 150 ಗ್ರಾಮ್. 150 ಗ್ರಾಮ್ಸ್ ಶುಗರ್ ರೂಪದಲ್ಲಿ ಹೋಗ್ತಾ ಇದೆ ಬೆಳಗ್ಗೆಯಿಂದ ರಾತ್ರಿ ತನಕ. 150 ಗ್ರಾಮ್ ಶುಗರ್ ಬಾಯಿಗೆ ಹೋಗ್ತಾ ಇದೆ. ನಮ್ಮ ದೇಹದಲ್ಲಿ ರಕ್ತ ಇರೋದು 5 ಲೀಟರು. 1 ಲೀಟರ್ಗೆ ಬೇಕಾಗಿರೋ ಶುಗರು ಅಥವಾ ಗ್ಲೂಕೋಸು 1 ಗ್ರಾಮು. ಅಂದ್ರೆ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಇರಬೇಕಾಗಿದ್ದ ಗ್ಲೂಕೋಸು ಅಂಶ 5 ಗ್ರಾಮ್ ಆದರೆ ನಾವು ಹತ್ತತ್ರ 150 ಗ್ರಾಮ್ ಕಳಿಸ್ತಾ ಇದ್ದೀವಿ. ಹೆಂಗೆ ಕಳಿಸ್ತಾ ಇದ್ದೀವಿ? ತಿಂದ ಮರುಕ್ಷಣಕ್ಕೆ ಸಕ್ಕರೆ ಗ್ಲೂಕೋಸ್ ಆಗುತ್ತೆ. ಹೇಳಿದ್ನಲ್ಲ, ಮೊದಲನೇ ಹಂತದಲ್ಲಿ ಮಗುಗೆ ಶುಗರ್ ಕಮ್ಮಿ ಆಗಿದೆ ರಕ್ತದಲ್ಲಿ ಅಂದ್ರೆ ಏನ್ ಮಾಡ್ತಾರೆ ಡಾಕ್ಟರು? ಚಾಕ್ಲೇಟ್ ಅನ್ನ ಬಾಯಿಗೆ ಹಾಕಿ ಅಂತಾರೆ. ಅಂದ್ರೆ ಚಾಕ್ಲೇಟ್ ಬಾಯಿಗೆ ಹಾಕಿದ್ರೆ 2 ನಿಮಿಷಕ್ಕೆ ಗ್ಲೂಕೋಸ್ ಸೇರ್ಕೊಂಡ್ಬಿಡ್ತಾ ಇದೆ. ಅದೇ ರೀತಿ ನೀವು ಬಿಳಿ ಅಕ್ಕಿ ಊಟ ಮಾಡಿದ್ರೆ 15 ನಿಮಿಷಕ್ಕೆ ಗ್ಲೂಕೋಸ್ ಬಂದ್ಬಿಡುತ್ತೆ. ಗೋಧಿ ಹಿಟ್ಟು ತಿಂದ್ರೆ 20 ನಿಮಿಷಕ್ಕೆ ಗ್ಲೂಕೋಸ್ ಬಂದ್ಬಿಡುತ್ತೆ. ಈ ಗ್ಲೂಕೋಸ್ ದಳ ಅಂತ ಬೀಳ್ತಾ ಇದೆ ರಕ್ತದಲ್ಲಿ. ಗ್ಲೂಕೋಸ್ ಇರಬೇಕಾಗಿದ್ದು ಎಷ್ಟು ಬಂದಿದೆ? ಓಕೆ, ನಾವು ಈ 5 ಗ್ರಾಮ್ ಗ್ಲೂಕೋಸ್ ಅನ್ನ ಖರ್ಚು ಮಾಡಬೇಕಂದ್ರೆ ದೇಹದಿಂದ ಗ್ಲೂಕೋಸ್ ಅನ್ನ ಬರ್ನ್ ಮಾಡಬೇಕು. ಬರ್ನ್ ಮಾಡೋದಂದ್ರೆ ನಾವು ಕೆಲಸ ಮಾಡಬೇಕು. 1 ಗ್ರಾಮ್ ಗ್ಲೂಕೋಸ್ ಖರ್ಚಾಗಬೇಕು ಅಂದ್ರೆ ನಾನು 1/4 ಗಂಟೆ ನಡಿಬೇಕು. ಅಂದ್ರೆ ಪ್ರತಿಯೊಬ್ಬರು ದೇವರು ಕೈಕಾಲು ಕೊಟ್ಟಿರೋದೇ ನಡೆಯೋದಕ್ಕೆ. ಪ್ರತಿಯೊಬ್ಬರು 15 ನಿಮಿಷ ನಡೆದರೆ 1 ಗ್ರಾಮ್ ಗ್ಲೂಕೋಸ್ ಖರ್ಚಾಗತ್ತೆ. ಏನಾಗುತ್ತೆ ಗ್ಲೂಕೋಸು? C6H12O6 ಗ್ಲೂಕೋಸ್ ಅನ್ನ ಆಮ್ಲಜನಕ ಸುಟ್ಟು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನ ಶಕ್ತಿಯನ್ನ ಬಿಡುಗಡೆ ಮಾಡುತ್ತೆ. ಈ ಶಕ್ತಿ ATP ಅಂತ ಒಂದು ಬ್ಯಾಟರಿ ತರ ಮಾಲಿಕ್ಯೂಲ್ ಸಿಕ್ಕಾಕಿಸ್ಕೊಂಡು ಎಲ್ಲಿ ಬೇಕೋ ಅಲ್ಲಿ ಶಕ್ತಿಯನ್ನ ಕೊಡುತ್ತೆ. ಅಂದ್ರೆ ನಾವು ಗ್ಲೂಕೋಸ್ ಅನ್ನ ಖರ್ಚು ಮಾಡೋದು ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಆಗಿ ಉತ್ಪಾದನೆ ಮಾಡಿ ಬಿಟ್ಕೊಡ್ಬೇಕು. ನಾವು ತಗೊಂಡಿರೋ ಈ ಉಚ್ಛ್ವಾಸದಲ್ಲಿದ್ದ ಆಮ್ಲಜನಕ ಗ್ಲೂಕೋಸ್ ಅನ್ನ ಸುಟ್ಟು ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ. ನೀವು ಒಂದು ಕಡ್ಡಿ ಕಸವನ್ನ ಸುಟ್ರೆ ಗಾಳಿಯಲ್ಲಿದ್ದ ಆಮ್ಲಜನಕ ನಮಗೆ ಹೀಟ್ ಕೊಡುತ್ತೆ ನೋಡಿ, ಬೆಂಕಿ. ಅದೇ ತರ ಒಳಗಡೆ ಪ್ರತಿಯೊಂದು ಜೀವಕೋಶದಲ್ಲಿ ರಕ್ತದಲ್ಲಿದ್ದ ಆಮ್ಲಜನಕ ಗ್ಲೂಕೋಸ್ ಅನ್ನ ಸುಟ್ಟು ಇಂಗಾಲಾಮ್ಲವನ್ನು ಬಿಡುಗಡೆ ಮಾಡುತ್ತೆ, ಶಕ್ತಿ ರಿಲೀಸ್ ಮಾಡುತ್ತೆ. ಈ ಶಕ್ತಿ 1 ಗ್ರಾಮ್ ಗ್ಲೂಕೋಸ್ ಖರ್ಚಾದ್ರೆ ನಾವು ಎಷ್ಟು ದೂರ ನಡೆಯಬಹುದು? 15 ನಿಮಿಷ ನಡೆಯಬಹುದು. 5 ಗ್ರಾಮ್ ಗ್ಲೂಕೋಸ್ ಖರ್ಚಾಗಬೇಕು ಅಂದ್ರೆ ಎಷ್ಟು ದೂರ ನಡಿಬೇಕು ನಾವು?
1.25 ಗಂಟೆ ನಡೆಯಬೇಕು. 150 ಗ್ರಾಮ್ ಖರ್ಚಾಗಬೇಕಂದ್ರೆ ಎಷ್ಟು ದೂರ ನಡಿಬೇಕು ನಾವು? ಎಷ್ಟು ಹೊತ್ತು ನಡಿಬೇಕು? ದಿವಸಕ್ಕೆ ಇರೋದು ಎಷ್ಟು ಗಂಟೆ? 24 ಗಂಟೆ. ಆದರೆ ನಮ್ಮ ಹತ್ರ ಎಷ್ಟಿದೆ ಗ್ಲೂಕೋಸ್? 5:30. ಅಂದರೆ 30 ಗಂಟೆ ನಾವು ನಡಿಬೇಕು. ಅಂದರೆ ನಾವು ತಿನ್ನೋ ಪದಾರ್ಥದ ಅಂಶ ಗ್ಲೂಕೋಸು ನಾವು ಪ್ರತಿ ದಿವಸ 30 ಗಂಟೆ ನಡೆದರೆ ನಾವು ಆರಾಮಾಗಿ ಇರ್ತೀವಿ. ಆದರೆ ನಾವು ಎಷ್ಟು ಹೊತ್ತು ನಡೀತಾ ಇದ್ದೀವಿ ಈಗ? ಒಬ್ಬೊಬ್ಬರು 15 ನಿಮಿಷನೂ ನಡೀತಾ ಇಲ್ಲ. ಅಂದರೆ ನಾವು ಈಗ ಜೀವನ ಮಾಡುವ ರೀತಿಯಲ್ಲಿ ಎಷ್ಟು ಗ್ಲೂಕೋಸ್ ಇರಬೇಕು ಅಂದರೆ 1 ಗಂಟೆ ನಾವು ಜೀವನ ಮಾಡಬೇಕು. ಸುಮ್ಮನೆ ಈ ಥರ ಕೂತ್ಕೊಂಡು ಅಲ್ಲಾಡಿಸ್ಕೊಂಡು ಈ ಥರ ಆ ಥರ ಸ್ಮಾರ್ಟ್ ಫೋನ್ ಟುಂಗು ಅಂತ ಹೊತ್ಕೊಂಡು ಮಾಡ್ತಾ ಇರೋ ಜೀವನಕ್ಕೆ ಬೇಕಾಗಿರೋ ಗ್ಲೂಕೋಸು ಇಡೀ 24 ಗಂಟೆ ನಾವು ಮಾಡಿದ್ರು ನಮಗೆ ಬೇಕಾಗಿರೋದು 10 ಗ್ರಾಮ್ 15 ಗ್ರಾಮ್. ಅಂದರೆ ನಾವು ತಿಂತಾ ಇರೋದು 10 ಪಟ್ಟು ಜಾಸ್ತಿ ಇದೆ. ಸೊ ಏನು ಮಾಡಬೇಕು? ಹೆಂಗೆ ಜೀವನ ಮಾಡೋದು? ಯಕೃತ್ ಏನು ಮಾಡುತ್ತೆ? ಈ ಗ್ಲೂಕೋಸನ್ನು ಗ್ಲೈಕೋಜನ್ ಅಂತ ಮತ್ತೆ ಪ್ಯಾಕ್ ಮಾಡಕ್ಕೆ ಶುರು ಮಾಡುತ್ತೆ. ಇನ್ನೂ ಜಾಸ್ತಿ ಇದೆ ಅಲ್ಲ, ಕೊಲೆಸ್ಟ್ರಾಲ್ ರೆಡಿ ಮಾಡೋಣ. ಇನ್ನೂ ಜಾಸ್ತಿ ಆಗಿದೆ, ರೊಮ್ಯಾಟಿಕ್ ಫ್ಯಾಕ್ಟರ್ ರೆಡಿ ಮಾಡೋಣ. ಇನ್ನೂ ಜಾಸ್ತಿ ಆಗಿದೆ, ಟ್ರೈಗ್ಲಿಸರೈಡ್ಸ್ ಮಾಡೋಣ. ಇನ್ನೂ ಜಾಸ್ತಿ ಆಗಿದೆ, ಕೊಬ್ಬು ಮಾಡೋಣ. ಇನ್ನೂ ಜಾಸ್ತಿ ಆಗಿದೆ, ಮಾಂಸ ಮಾಡೋಣ. ಅಷ್ಟೊತ್ತಿಗೆ ಎಲ್ಲರಿಗೂ ಹೊಟ್ಟೆ ದಪ್ಪ ಆಗೋಕ್ಕೆ ಶುರುವಾಗುತ್ತೆ. Everyone starts weighing more and more. ಒಬಿಸಿಟಿ ಬಂದಿದೆ, ರೋಗ ಬಂದಿದೆ ಅಂತ ಅದಕ್ಕೊಂದು ಹೆಸರು ಇಟ್ಕೊಡ್ತಾರೆ ಡಾಕ್ಟರ್ಗಳು. ಆದರೆ ಎಲ್ಲಿಂದ ಬಂತು ಈ ಒಬಿಸಿಟಿ? ಪ್ರತಿ ದಿವಸ ಮೆತ್ತಿಗೆ ನಾವು ಬಾಯಿಗೆ ಹಾಕ್ತಾ ಇರೋ ಈ ಗ್ಲೂಕೋಸ್ ಇಂದ ಬಂದಿದೆ, ಈ ಸಕ್ಕರೆಯಿಂದ ಬಂದಿದೆ. ಸಕ್ಕರೆಯಿಂದ ಏನು ಬಂತು ನಿಮಗೆ? BP ಬಂತು. ಸಕ್ಕರೆಯಿಂದ ಏನು ಬಂತು? ಡಯಾಬಿಟಿಸ್ ಬಂತು. ಸಕ್ಕರೆಯಿಂದ ಏನು ಬಂತು? ಹಾರ್ಟ್ ಬ್ಲಾಕ್ ಬಂತು. ಸಕ್ಕರೆಯಿಂದ ಏನು ಬಂತು? ರುಮೆಟಿಸಮ್ ಬಂತು. ಸಕ್ಕರೆಯಿಂದ ಏನು ಬಂತು? ಥೈರಾಯ್ಡ್ ಬಂತು. ಆದರೆ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಒಬ್ಬ ಡಾಕ್ಟರ್ ಆದರೂ ನಿಮಗೆ ಸಕ್ಕರೆಯಿಂದ BP ಬಂದಿದೆ ಅಂತ ಹೇಳಿದ ಡಾಕ್ಟರ್ ಎಲ್ಲಾದರೂ ಇದ್ದಾರಾ? 16 ವರ್ಷದಿಂದ ಇಡೀ ಪ್ರಪಂಚದಲ್ಲಿ ನಿಮಗೆ BP ಬಂದಿರೋದು ಸಕ್ಕರೆಯಿಂದ, ಶುಗರ್ ಬಂದಿರೋದು ಶುಗರಿಂದ, ಥೈರಾಯ್ಡ್ ಬರ್ತಾ ಇರೋದು ಶುಗರಿಂದ, ಹಾರ್ಟ್ ಬ್ಲಾಕ್ ಆಗ್ತಾ ಇರೋದು ಶುಗರಿಂದ ಅಂತ ಹೇಳ್ತಾ ಇರೋ ಡಾಕ್ಟರ್ ನಾನೊಬ್ಬರು. ಅಂದರೆ ಶುಗರು ತಿನ್ನಬೇಡ, ಶುಗರ್ ಈಸ್ ಯುವರ್ ಎನಿಮಿ, ಶುಗರ್ ಈಸ್ ನಾಟ್ ನೆಸಸರಿ, ಶುಗರ್ ಈಸ್ ದಿ ರೀಸನ್. ಶುಗರ್ ಈಸ್ ಯುವರ್ ಎನಿಮಿ, ಶುಗರ್ ಈಸ್ ಯುವರ್ ಎನಿಮಿ, ಶುಗರ್ ಈಸ್ ಯುವರ್ ಎನಿಮಿ. ಏನು TV 9 ಥರ 3 ಸತಿ ತೋರಿಸ್ತಾ ಇಲ್ಲ, 10 ಸತಿ ಹೇಳಿದ್ರು ಸಾಲದು. ಆ್ಯಕ್ಚುಲಿ ಐ ವಾಂಟ್ ಟು ಸ್ಟ್ಯಾಂಡ್ ಟಾಪ್ ಆಫ್ ದ ವರ್ಲ್ಡ್ ಅಂಡ್ ನನ್ನ ಕಂಠ ಕಿತ್ತುಕೊಂಡು ಅಷ್ಟು ಗಟ್ಟಿಯಾಗಿ ಕಿರಿಚಿ ಹೇಳಬೇಕು ಅನ್ನೋ ಒಂದು ತವಕ ನನ್ನಲ್ಲಿದೆ. ಯಾಕಂದರೆ ಬಿಕಾಸ್ ಆಫ್ ಶುಗರ್ ಅಂಡ್ ಶುಗರ್ ಓನ್ಲಿ human race is facing all the troubles, nothing else. ಶುಗರ್ ಬೇಡವಾ? ಬೇಕು, ಬೇಕೇ ಬೇಕು. ಎಷ್ಟು ಬೇಕು? ಅತಿ ಸೂಕ್ಷ್ಮ ಪ್ರಮಾಣದಲ್ಲಿ, ಅತಿ ನಿಯಂತ್ರಣವಾಗಿ ಬೇಕು. ಅಂದರೆ ನಿಮ್ಮ ರಕ್ತಕ್ಕೆ ಗ್ಲೂಕೋಸು ಅತಿ ಸಮತೋಲನದಿಂದ ಬಿಡುಗಡೆ ಆಗಬೇಕು. ಹೆಂಗೆ ಬಿಡುಗಡೆ ಆಗಬೇಕು? ದಿಢೀರಂತ ಅಲ್ಲ. ನೀವು ಈಗ ಇಡ್ಲಿ ತಿಂದರೆ, ಸಕ್ಕರೆ ಕಾಫಿ ಕುಡಿದ್ರೆ ಅಥವಾ ಮಾಂಸ ಮೊಟ್ಟೆ ತಿಂದರೆ ನಿಮಗೆ ಏನಾಗ್ತಾ ಇದೆ ರಕ್ತಕ್ಕೆ? ನೀವು ಬೇಡದೇ ಇರೋ ಪದಾರ್ಥಗಳನ್ನು, ಅಂದರೆ ಅಷ್ಟು ಬೇಡ, ನಮಗೆ ಬೇಕಾಗಿರೋದು 5 ಗ್ರಾಮೇ. ಆದರೆ ನೀವು ಒಂದು ಸಕ್ಕರೆ ಕುಡಿದ್ರೆ, ಕಾಫಿ ಕುಡಿದ್ರೆ, ಒಂದು ಪೆಪ್ಸಿ ಕುಡಿದ್ರೆ, ಒಂದು ನೂಡಲ್ಸ್ ತಿಂದರೆ ಎಷ್ಟು ಸೇರಿಸ್ತಾ ಇದ್ದೀರಾ? 50 ಗ್ರಾಮ್, 25 ಗ್ರಾಮ್, 30 ಗ್ರಾಮ್ ದಿಢೀರಂತ 10-15 ನಿಮಿಷಕ್ಕೆ ಸೇರಿಸ್ಬಿಟ್ರೆ ಆ ಹೆಚ್ಚಾಗಿರೋ ಸಕ್ಕರೆಯನ್ನ ನಿಭಾಯಿಸ್ಕೊಳ್ಳೋದಕ್ಕೆ ಈ ರೋಗಗಳೆಲ್ಲ ಹುಟ್ಕೊಂಡು ಬರ್ತಾ ಇರೋದು. ಸೊ ದ ಹೋಲ್ ವರ್ಲ್ಡ್ ಈಸ್ ಫೇಸಿಂಗ್ ದ ಪ್ರಾಬ್ಲಮ್ ನಾಟ್ ಬಿಕಾಸ್ diseases are coming by themselves. In the last 30-40 years we have changed our food. ಯಾರಿಗೋಸ್ಕರ? ಈ ಕಂಪನಿಗಳಿಗೋಸ್ಕರ. ಅವರಿಗೆ ಈ ಪದಾರ್ಥಗಳನ್ನು ಮಾರಾಟ ಮಾಡುವ ಭರಾಟೆಯಲ್ಲಿ ನಾವೆಲ್ಲರೂ ಈ ಪೆಪ್ಸಿ ಕುಡಿಬೇಕು, ಕೋಕ್ ಕುಡಿಬೇಕು, ನೂಡಲ್ಸ್ ತಿನ್ಬೇಕು, ಸಕ್ಕರೆ ತಿನ್ಬೇಕು, ಗುಲಾಬ್ ಜಾಮೂನ್ ತಿನ್ಬೇಕು, ಮೈಸೂರು ಪಾಕ್ ತಿನ್ಬೇಕು, ಇವೆಲ್ಲ ತಿನ್ಬೇಕು ನಾವು. ಯಾಕೆ? ಅವ್ರು ಸಕ್ಕರೆ ಮಾರಾಟ ಮಾಡಬೇಕು, ಅವ್ರು ಗೋಧಿ ಮಾರಾಟ ಮಾಡಬೇಕು, ಅವರು
ಭತ್ತ ಮಾರಾಟ ಆಗಬೇಕು. ಆ ಭತ್ತ, ಗೋಧಿ, ಅಕ್ಕಿ, ಹಾಲು ಇವೆಲ್ಲ ತಿಂದು ತಿಂದು ನಮಗೇನಾಗ್ತಾ ಇದೆ? ರೋಗಗಳು ಉತ್ಪಾದನೆ ಆಗ್ತಾ ಇದೆ. ಇದಕ್ಕೂ ಅದಕ್ಕೂ ಸಂಬಂಧ ಇದೆ ಅಂತ ಈ ಡಾಕ್ಟರ್ಗಳು ಹೇಳೋದಿಲ್ಲ, ವಿಜ್ಞಾನಿಗಳು ಹೇಳೋದಿಲ್ಲ. ಇಲ್ಲಿ ತನಕ ಬಚ್ಚಿಟ್ಕೊಂಡು ಬಂದಿದ್ದಾರೆ. ಎಷ್ಟು ಮಟ್ಟಕ್ಕೆ ಅಂದ್ರೆ ಈ ಡಯಾಬಿಟಿಸ್ ರೋಗ ಬಂದ್ರೆ ಅಲ್ಲಿಗೆ ಸುಮ್ಮನೆ ಇರೋದಿಲ್ಲ, ಗ್ಯಾಂಗ್ರೀನ್ ಆಗುತ್ತೆ, ಡಯಾಲಿಸಿಸ್ಗೆ ಹೋಗ್ಬೇಕಾಗತ್ತೆ, ಕಣ್ಣು ಎದ್ದೋಗುತ್ತೆ, ನಾಡಿಗಳು ನರಳಾಡ್ತಾರ, ನ್ಯೂರೋಪತಿ ಅಂತಾರೆ, ರೆಟಿನೋಪತಿ ಅಂತಾರೆ, ಗ್ಯಾಂಗ್ರೀನ್ ಅಂತಾರೆ, ಕಿಡ್ನಿ ಪ್ರಾಬ್ಲಮ್ ಅಂತಾರೆ. ಎಲ್ಲ ಪ್ರಾಬ್ಲಮ್ಸ್ ಒಂದಾದ ಮೇಲೆ ಒಂದು ಗೂಡು ಕಟ್ಕೊಂಡು ರೋಗಿಗಳ ಮೇಲೆ ಬೀಳ್ತಾ ಇದೆ. ಎಷ್ಟು ಮಟ್ಟಿಗೆ ಅಂದ್ರೆ ಇದನ್ನ ನಿಭಾಯಿಸಿಕೊಳ್ತಾ ಜನ ಈಗ ಲಾಸ್ಟ್ ಇಯರ್ ಡಯಾಬಿಟಿಸ್ ಒಂದೇ ರೋಗ ನಿಭಾಯಿಸಿಕೊಳ್ಳೋಕೆ ಹೋಗಿ ಇಡೀ ಪ್ರಪಂಚ ಔಷಧಿ ಕಂಪನಿಗಳಿಗೆ 827 1 2 3 4 5 6 7 8 9 ಡಾಲರ್, $827 ಬಿಲಿಯನ್ ಇವುಗಳ ಲಾಭ ಈ ಔಷಧಿ ಕಂಪನಿಗಳಿಗೆ ಜಸ್ಟ್ ಫ್ರಮ್ ಡಯಾಬಿಟಿಸ್. ಅದನ್ನ ರೂಪಾಯಿಗಳಿಗೆ ಮಾರ್ಪಾಡು ಮಾಡಿದರೆ 45,000 ಹತ್ರ ಶತಕೋಟಿ ರೂಪಾಯಿಗಳನ್ನ ಅವರು ಲಾಭ ಮಾಡಿಕೊಂಡಿದ್ದಾರೆ. ಅದರಲ್ಲಿ 1/3 ಭಾಗ ನಮ್ಮ ದೇಶದ ಪಾಲು. Bangalore alone has 25 lakh people being diabetic. 20-25 ಇಸ್ವಿಗೆ ನಮ್ಮ ದೇಶದಲ್ಲಿ 100ಕ್ಕೆ 50 ಜನ ಡಯಾಬಿಟಿಕ್ ಪೇಷಂಟ್ಸ್ ಆಗ್ತಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ ಘೋಷಣೆ ಮಾಡ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ ಅಂತ ಹಾಡ್ತಾ ಇರೋದು ಫಾರ್ಮಸ್ಯೂಟಿಕಲ್ ಕಂಪನಿಗಳು. ಅವರ ಕಣ್ಣು ಮುಂದೆ ಸುನ್ನೆಗಳು ಹೆಚ್ಚಾಗ್ತಾ ಇದೆ. ಇದು ವೈಟ್ ಮನಿ, ಬ್ಲ್ಯಾಕ್ ಮನಿ ಅಲ್ಲ. Now you know why doctors are not interested in curing you. ಯಾವ ಡಾಕ್ಟರು, ಯಾವ ವಿಜ್ಞಾನಿ ರೋಗವನ್ನ ವಾಸಿ ಮಾಡಿಕೊಳ್ಳೋದಕ್ಕೆ ರೆಡಿ ಇಲ್ಲ, ವಾಸಿ ಮಾಡೋದಕ್ಕೆ ರೆಡಿ ಇಲ್ಲ. ಯಾಕೆ? ಇಷ್ಟು ಭವ್ಯವಾದ ದುಡ್ಡು ನಮ್ಮ ಕೈಗೆ ಬಂದು ಸೇರ್ತಾ ಇದ್ರೆ ನಿಮ್ಮಿಂದ ನಾವ್ಯಾಕ್ರಿ ಅದನ್ನು ವಾಸಿ ಮಾಡಬೇಕು? ಆದ್ರೆ ಇದು ರೋಗ ಎಲ್ಲಿಂದ ಬಂತು? ರೋಗದ ಮೂಲ ಯಾವುದು? ನಿಯಂತ್ರಣ ಇಲ್ಲದ ಗ್ಲೂಕೋಸನ್ನ ನಮ್ಮ ರಕ್ತಕ್ಕೆ ನಾವು ಕಳೆದ 20-30 ವರ್ಷಗಳಿಂದ ಈ ಭಯಾನಕ ಪದಾರ್ಥಗಳನ್ನ ಏನಂತ ನಂಬಿಸ್ಬಿಟ್ಟಿದ್ದಾರೆ ನಮಗೆ ಇಡೀ ಪ್ರಪಂಚ. ನಾನು 15-16 ವರ್ಷ ಹಿಂದೆ ಬಂದು ಅಮೆರಿಕದಿಂದ ಪೇಷಂಟ್ಸ್ಗೆ ಹೇಳಿದ್ರೆ, ನಾನು ಅಕ್ಕಿ ತಿನ್ಬೇಡ, ಗೋಧಿ ತಿನ್ಬೇಡ, ಹಾಲು ಕುಡಿಬೇಡ, ಸಕ್ಕರೆ ಇನ್ನೇನು ತಿನ್ಬೇಕು ಡಾಕ್ಟ್ರೆ, ಮಣ್ಣು ತಿನ್ಬೇಕಾ ಅಂತ ಕೇಳಿ. ಹೌದಲ್ಲ? ಯಾಕೆಂದ್ರೆ ಇಡೀ ಪ್ರಪಂಚದಲ್ಲಿದ್ದ ಎಲ್ಲ ಆಹಾರ ಪದಾರ್ಥಗಳನ್ನ ಈ ಕಂಪನಿಗಳು ನಿರ್ನಾಮ ಮಾಡಿವೆ.